ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ನಮಸ್ಕಾರ. ಶಿವಮೊಗ್ಗ ನ್ಯೂಸ್ ಬ್ಯೂರೋ ಅರ್ಪಿಸುವ ಹಿರಿಯರ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ತಮಗೆ ಸ್ವಾಗತ. ಕತ್ತಲ ರಾತ್ರಿಯಲ್ಲಿ ಮನೆಗೆ ಬಂದಾಗ ಸ್ವಿಚ್ ಹಾಕಿದ ತಕ್ಷಣ ಬಲ್ಬ್ ಹತ್ಕೊಂತಾ ಇದೆ, ಮನೆ ತುಂಬಾ ಬೆಳಗ್ತಾ ಇದೆ ಅಂತಂದ್ರೆ ಪ್ರತಿ ಕ್ಷಣ ಆ ಸಂಶೋಧನೆಯ ಹಿಂದಿನ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅನ್ನ ನಾವು ನೆನೆಸಲೇಬೇಕು. ಬಲ್ಬ್ ಅನ್ನ ತಯಾರಿಸಿ ಒಂದು ವಿಜ್ಞಾನದ ಅಥವಾ ಜಗತ್ತಿನ ದೆಸೆಯನ್ನೇ ಬದಲಿಸಿದ ಮಹಾನ್ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್. ಅವರೊಂದು ಬಲ್ಬ್ ತಯಾರಿಸ್ಬೇಕಾದ್ರೆ 1000 ಪ್ರಯೋಗಗಳನ್ನ ಅವ್ರು ಮಾಡಿರ್ತಾರೆ. ಬಹಳ ಕಷ್ಟಪಟ್ಟು, ಬಹಳ ಪರಿಶ್ರಮ ಪಟ್ಟು ಆ ಬಲ್ಬ್ ಅನ್ನ ಅವರು ಕಂಡುಹಿಡಿದಿರ್ತಾರೆ. ಅದೊಂದ್ಸಾರಿ ಅವರು ಆ ಒಂದು ಬಲ್ಬ್ ಅನ್ನ ತಯಾರು ಮಾಡಿ ಸಾರ್ವಜನಿಕರ ಎದುರು ಅದನ್ನು ತೋರಿಸ್ಬೇಕು. ಈ ತರದೊಂದು ಪ್ರಯೋಗ ಮಾಡಿದೀನಿ, ಇದು ಕರೆಂಟ್ ಕೊಟ್ಟ ತಕ್ಷಣ ಇದು ಬೆಳಕು ಬರುತ್ತೆ, ರಾತ್ರಿಯ ಜೀವನ ಇದರಿಂದ ಬಹಳ ಸುಲಭವಾಗತ್ತೆ ಅಂತ ಅನ್ಕೊಂಡು ಅದನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬೇಕು ಅನ್ನೋ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅವ್ರು ಕಷ್ಟಪಟ್ಟು ಒಂದು ಬಲ್ಬ್ ಸಹ ಮಾಡಿರ್ತಾರೆ. ಅವರ ಅಸಿಸ್ಟೆಂಟ್ಗೆ ಆ ಬಲ್ಬ್ ನ ತರಲು ಹೇಳ್ತಾರೆ. ಅವ್ರು ಎಲ್ಲ ಕೂತಿರ್ತಾರೆ ಜನಗಳು, ಆ ಬಲ್ಬ್ ಅನ್ನು ತಂದು ಅದನ್ನ ಅದಕ್ಕೆ ಕರೆಂಟ್ ಕೊಡುವಂತ ಪ್ರೊಸೀಜರ್. ಕರೆಂಟ್ ಕೊಟ್ಟಾಗ ಅದು ಬೆಳಗೋದನ್ನ ತೋರಿಸ್ಬೇಕು ಅಂತ. ಆದ್ರೆ ಅಸಿಸ್ಟೆಂಟ್ ಹೊರಗಡೆ ಹೋದಾಗ ಆ ಬಲ್ಬ್ ನ ತರಬೇಕಾರೆ ಅವನಿಗೆ ತೀವ್ರವಾದ ಒಂದು ಟೆನ್ಷನ್ ಆಗಿರತ್ತೆ. ಅಂದ್ರೆ ತುಂಬಾ ಮಹತ್ತರವಾದ ಕೆಲಸ ಆಗ್ತಾ ಇದೆ. ಆ ಒಂದು ಟೆನ್ಷನ್ ತಲೆ ಬಿಸಿಲಿನಲ್ಲಿ ಅವನ ಆ ಬಲ್ಬ್ ನ ಬೀಳ್ಸಿ ಆ ಬಲ್ಬ್ ಒಡೆದು ಹೋಗ್ಬಿಡತ್ತೆ. ಬಹಳ ನಿರಾಸೆಗೊಳ್ತಾನೆ. ನನ್ನ ಕತೆ ಇಲ್ಲಿ ಮುಗೀತು ಅಂತ ಆ ಒಂದು ಅಸಿಸ್ಟೆಂಟ್ ಅನ್ಕೊಂತಾನೆ. ಆದ್ರೆ ಥಾಮಸ್ ಆಲ್ವಾ ಎಡಿಸನ್ ಏನೂ ಮಾತಾಡದೆ ಮಾನ್ಯ ದಿವಸ ಮತ್ತೆ ಅಲ್ಲಿ ನೆದ್ದವ್ರನ್ನೆಲ್ಲ ಹೇಳ್ತಾರೆ, ಮಾನ್ಯ ನೀವು ಬರ್ಬೇಕು, ನಾನು ಮತ್ತೆ ತೋರಿಸ್ತೀನಿ, ಈ ಬಲ್ಬ್ ಒಡೆದೋಗಿದೆ, ಈಗ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿ ಇಡೀ ರಾತ್ರಿ ಕೂತು ಇನ್ನೊಂದು ಬಲ್ಬ್ ನ ತಯಾರು ಮಾಡ್ತಾರೆ. ಮತ್ತೆ ಮಾನ್ಯ ದಿವಸ ಎಲ್ಲರೂ ಸೇರಿದಾಗ ಥಾಮಸ್ ಆಲ್ವಾ ಎಡಿಸನ್ ಅವರು ಬಹಳ ವಿಶೇಷವಾಗಿ ಅದೇ ಯಾರು ನಿನ್ನೆ ಬಲ್ಬ್ ನ ಬೀಳ್ಸಿ ಹೊಡೆದಿರ್ತಾರೋ ಅದೇ ಸಹಾಯಕನಿಗೆ ಮತ್ತೆ ಬಲ್ಬ್ ನ ತರಕ್ಕೆ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಿನ್ನೆ ತಾನೇ ಅವನ್ನೆಲ್ಲ ಎಡ್ವರ್ಟ್ ಮಾಡಿದಾನೆ, ಬೀಳ್ಸಿದಾನೆ ಅಂತ ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾರೆ, 24 ತಾಸುಗಳ ಪರಿಶ್ರಮವನ್ನ ಆತ ನೋಡಿದಾನೆ, ಅವನೇ ಬಲ್ಬ್ ತರಬೇಕು. ಯಾಕೆಂದ್ರೆ ಇದು ಒಂದು ಕಾರ್ಯದಿಂದ ಅವನ ಜೀವನ ಪರ್ಯಂತ ಅವನ ಆತ್ಮವಿಶ್ವಾಸ ಅವನ್ ಕಳ್ಕೊಂಡ್ಬಿಡ್ತಾನೆ. ಅವ್ನು ಬೇಕು ಅಂತ ತಪ್ಪು ಮಾಡಿಲ್ಲ, ಅವನೇ ತರ್ತಾನೆ. ಅವನ್ ತಂದಾದ್ಮೇಲೆ ನಾನು ಬಲ್ಬನ್ನ ಕರೆಂಟಿಗೆ ಕೊಟ್ಟು ನನ್ನ ಈ ಒಂದು ವಿಜ್ಞಾನದ ಸಾಧನೆಯನ್ನ ಜನರ ಮುಂದೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಅದು ಯಾವುದೇ ಒಂದು ಅದರ ಹಿಂದಿನ ಯಾವುದೋ ಒಂದು ಇಂಟೆನ್ಷನ್ ತಪ್ಪಿಲ್ಲ ಅನ್ನೋದು, ಅದು ಒಂದು ಅನಾಹುತ ನಡೆದಿದೆ ಅಷ್ಟೇ. ಆದ್ರೆ ಆ ವ್ಯಕ್ತಿ ಒಳ್ಳೆ ಹೃದಯದವನು ಅಂತ ಕಂಡ್ಕೊಳ್ಳುವಂತ ಥಾಮಸ್ ಆಲ್ವಾ ಎಡಿಸನ್ ಅವರ ಈ ಒಂದು ನಡೆ ಬಹಳ ಆಶ್ಚರ್ಯ ಹಾಗೂ ಅನುಕರಣೀಯ ಅಂತ ಅನ್ಸುತ್ತೆ. ನಮಸ್ಕಾರ.